ನಿಮ್ಮ ಜೀವಿತಗಳು ಫ್ರಾನ್ಸಿಸ್ ಅಸಿಸಿ ಹೇಳ, ಸುವಾರ್ತೆ ಸಾರು, ಸುವಾರ್ತೆ ಸಾರು, ಅಗತ್ಯವಿದ್ದರೆ ಪದಗಳನ್ನು ಬಳಸು. ಪ್ರೀಚ್ ದ ಗಾಸ್ಪೆಲ್, ಪ್ರೀಚ್ ದ ಗಾಸ್ಪೆಲ್, ಇಫ್ ನೆಸೆಸರಿ ಯೂಸ್ ವರ್ಡ್ಸ್. ಅಗತ್ಯವಿದ್ದರೆ ಏನು ಮಾಡಬೇಕು? ಪದ ಬಳಸ್ಬೇಕಂತೆ. ಹಂಗಿದ್ರೆ ನಿಜವಾದ ಸುವಾರ್ತೆ ಏನು ಹೇಳಿ? ನೀನು ಸಾಕ್ಷಿಯಾಗಿರೋದು, ಮನೆ ಪಕ್ಕದಲ್ಲಿ ಸಾಕ್ಷಿಯಾಗಿರೋದು, ನನ್ನ ಜೀವಿತಗಳಲ್ಲಿ ನಾನು ನಿಮ್ಮ ಮುಂದೆ ಬದುಕುವಾಗ ದೇವರಿಗೆ ಭಯಪಟ್ಟ ಸಾಕ್ಷಿಯಾದ ಜೀವಿತ. ಎಲ್ರಿಗೂ ಸುವಾರ್ತೆ ಸಾರುವಂಥ ಕೃಪೆ ಇಲ್ಲದೆ ಇದ್ದರೂ ಸತ್ಯವೇದದಲ್ಲಿ ಸಾಕ್ಷಿಗಳಾಗಿ ಎಲ್ಲರೂ ಬದುಕಲೇಬೇಕು. ಇದು ನೆಸೆಸಿಟಿ. ಇವತ್ತು ನಿಮ್ಮ ಜೀವಿತಗಳಲ್ಲಿ ಪವಿತ್ರ ಆತ್ಮನು ಆ ಸಾಕ್ಷಿಯುಳ್ಳ ಜೀವಿತವನ್ನು ಸಾಯೋವರೆಗೂ ನಡೆಸಬೇಕು. ನೀವೇನು ಪ್ರೇಯರ್ ಮಾಡ್ತಿರೋ ಇಲ್ವೋ, ಕೈ ಎತ್ತಿ ದಿವಸ ಪ್ರೇಯರ್ ಮಾಡಿರಿ, ಸಾಯೋವರೆಗೂ ನನಗೆ ಒಳ್ಳೆ ಸಾಕ್ಷಿ ಕೊಡ್ದೇವ್ರಿ, ನನ್ನ ಮನೆಯಲ್ಲಿ ಸಾಕ್ಷಿ ಕೊಡು, ನನ್ನ ಸಭೆಯಲ್ಲಿ, ನನ್ನ ಜೀವಿತದಲ್ಲಿ ಒಂದು ದೊಡ್ಡ ಸಾಕ್ಷಿ. ಆ ಭಕ್ತನು ಹೇಳಿದ್ನ ಈ ವಾರ ನಾನು ಓದ್ತಾ ಇದ್ದೆ. ದೂರದಲ್ಲಿ ಸಣ್ಣದಾಗಿ ಮಿನುಗುವಂಥ ಬೆಳಕು ಮೊಟ್ಟ ಮೊದಲನೇದಾಗಿ ಮನೆಯಲ್ಲಿ ಪ್ರಕಾಶಮಾನವಾಗಿ ಬೆಳೆಯುತ್ತೆ. ಇಫ್ ದ ಫಾರ್ದೆಸ್ಟ್ ಲೈಟ್ ಈಸ್ ಶೈನಿಂಗ್ ವೆರಿ ಸ್ಮಾಲ್, ದೆನ್ ಇಟ್ ಶುಡ್ ಬಿ ಬ್ರೈಟರ್ ಇನ್ ದ ಹೋಮ್. ಒಂದು ಬೆಳಕು ದೂರದಲ್ಲೆಲ್ಲ ಸ್ವಲ್ಪ ಬೆಳಕು ಬರ್ತಾ ಇದೆ ಅಂದರೆ ಅದು ಮೊದಲು ಎಲ್ಲಿ ಜಾಸ್ತಿ ಪ್ರಕಾಶವಾಗಿ ಬೆಳಕು ಕೊಡಬೇಕು? ನನ್ನ ಹೆಂಡತಿ ಮಕ್ಕಳುಗಳಿಗೆ, ನನ್ನ ಮನೆಯಲ್ಲಿರೋರಿಗೆ ನಾನೊಬ್ಬ ಬೈಬಲ್ ಓದುವಂಥ, ದೇವರಿಗೆ ಸಾಕ್ಷಿಯಾಗಿ ನಿಲ್ಲುವಂಥ ಒಬ್ಬ ಸೇವಕನಾಗಿ ನಾನು ಇಲ್ಲ ಅಂದರೆ ನನ್ನ ಯೂಟ್ಯೂಬ್ಗಳಲ್ಲಿ ಸಾವಿರಾರು ಜನ ನೋಡಿ ಏನು ಪ್ರಯೋಜನ? ಮನೆಯಲ್ಲಿ ನಾವು ಹೊಳಿತಿದ್ದೀವ? ನಮ್ಮ ಮಕ್ಕಳುಗಳು ಹೇಳ್ಬೋದಾ, ಮನೆಯಲ್ಲಿ ಪಪ್ಪ ಹೊಳಿತಿದ್ದಾರೆ, ವಾಕ್ಯನ ಪ್ರೀತಿಸ್ತಾರೆ, ವಾಕ್ಯಕ್ಕೆ ಮೀರಿ ನಡೆದರೆ ನಮ್ಮಪ್ಪ ಹೊಡಿತಾರೆ? ಆ ಅರಿವನ್ನು ಯಾರು ಕೊಡಬೇಕು? ತಂದೆ ತಾಯಿಗಳು ಕೊಡಬೇಕು.